ಸೆಕೆಂಡ್ PUC ಎಕ್ಸಾಮ್ನ ಆ ಒಂದು ವಿಷಯದ 26ನೇ ಪ್ರಶ್ನೆಗೆ 6 ಮಾರ್ಕ್ಸ್ ಗ್ರೇಸ್ ಮಾರ್ಕ್ಸ್ ಅಂತ ಮಾಹಿತಿ ಇರುವಂಥದ್ದು. ಸೊ ವಿದ್ಯಾರ್ಥಿಗಳೇ, ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ, ಸೊ ವಿಡಿಯೋನ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಇದ್ರೂ ಸಬ್ಸ್ಕ್ರೈಬ್ ಮಾಡದೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ. ಸತ್ಯತೆ ಮಿಥ್ಯತೆಗಳ ಬಗ್ಗೆ ಚರ್ಚೆ ನಡೆಸೋಣ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಬನ್ನಿ. ನಿಮಗೂ ಕೂಡ ಕುತೂಹಲಕಾರಿಯಾಗಿರಬಹುದು ಈ ಒಂದು ವಿಷಯ. ಸೊ ನನಗೂ ಕೂಡ ಕುತೂಹಲಕಾರಿನೇ ಆಗಿದೆ. ಯಾಕಂತಂದರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ನನಗೂ ಕೂಡ ಗೊತ್ತಿಲ್ಲ. ಆದರೆ ಬಂದಿರುವಂತಹ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚಿಕೊಳ್ಳುವುದು ನನ್ನ ಒಂದು ಕೆಲಸ ಅಂತಲೇ ಹೇಳ್ಬೋದು. ಯಾಕಂತಂದರೆ ಈ ಒಂದು ವಾಣಿಜ್ಯ ವಿಭಾಗದ ಅಂದರೆ ಕಾಮರ್ಸ್ ವಿಭಾಗದ ಅಕೌಂಟೆನ್ಸಿ ಅನ್ನುವಂತಹ ಕ್ವಶನಲ್ಲಿ 26ನೇ ಕ್ವಶನ್ಗೆ 6 ಮಾರ್ಕ್ಸನ್ನು ಗ್ರೇಸ್ ಆಗಿ ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ. ಅದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅಂತ ನೀವೇ ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು. ಆದರೆ ನನ್ನನ್ನು ಬ್ಲೇಮ್ ಮಾಡಬೇಡಿ ಸುಳ್ಳು ಹೇಳಿದ್ರಿ ಅಂತ. ಈ ಒಂದು ಸಾಮಾಜಿಕ ಜಾಲತಾಣಗಳಿಗೆ ಹರಿದಾಡ್ತಿರುವಂತಹ ವಿಷಯವನ್ನು ನಿಮ್ಮಲ್ಲಿ ಶೇರ್ ಮಾಡಿದ್ದೇನೆ. ಇದನ್ನು ನೀವು ಒಪ್ಕೊಂಡಾರು ಒಪ್ಕೊಳ್ಬೋದು, ಬಿಟ್ಟರು ಬಿಡ್ಬೋದು. ಆದರೆ ಇದು ಸತ್ಯನ ಸುಳ್ಳು ಅಂತ ನನಗೂ ಕೂಡ ಗೊತ್ತಿಲ್ಲ. ಬಂದಿರುವ ಶಿಕ್ಷಣ ಇಲಾಖೆ ಈ ವರ್ಷ ಯಾವುದೇ ರೀತಿ ಕ್ರಮಾಂಕಗಳನ್ನು ನೀಡ್ತಾ ಇಲ್ಲ ಅಂತ ಕೂಡ ಮಾಹಿತಿ ಇತ್ತು. ಆದರೆ ಕ್ರಮಾಂಕಗಳನ್ನು ಪಡೆಯಬೇಕಾದ್ರೆ ಆ ಒಂದು ಕ್ವಶನ್ ಔಟ್ ಆಫ್ ಸಿಲೆಬಸ್ ಆಗಿರಬೇಕು. ಆ ಒಂದು ಕ್ವಶನ್ಗೆ ನೀವು ಆನ್ಸರನ್ನು ಬರೆದಿರಬೇಕು ಅಥವಾ ಅಟೆಂಡನ್ನು ಮಾಡಿರಬೇಕಾಗುತ್ತೆ. ಆದರೆ ಮಾತ್ರ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ. ಸೊ ಇಷ್ಟು ಹೇಳಲು ನಾನು ಇಷ್ಟಪಡ್ತೇನೆ ಅಂತ ಹೇಳ್ತಾ, ಗ್ರೇಸ್ ಮಾರ್ಕ್ಸ್ ಬಗ್ಗೆ ನನಗೆ ಸಿಗ್ತದೆಯೋ ಸಿಗೋದಲ್ವೋ ಅಂತ ನಮಗೂ ಕೂಡ ಮಾಹಿತಿ ಇಲ್ಲ. ಬಂದಿರುವಂಥ ಮಾಹಿತಿಯನ್ನು ನಿಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದೆ ಮತ್ತೆ ಸಿಗೋಣ. ಜೈ ಹಿಂದ್, ಒಂದೇ ಮಾತ್ರ.